ಫಸ್ಟ್ ಇಯರ್ BA ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈಗಾಗಲೇ ನಿಮಗೆ ಸಿಲೆಬಸ್ ಕಾಪಿಯನ್ನು ವಾಟ್ಸಪ್ ಮೂಲಕ ಕಳಿಸ್ಕೊಟ್ಟಿದ್ದೇನೆ. ಫಸ್ಟ್ ಇಯರ್ BA ಸೆಕೆಂಡ್ ಸೆಮಿಸ್ಟರ್ ಎಕನಾಮಿಕ್ ಸಿಲೆಬಸ್ ಈಸ್ ಮ್ಯಾಕ್ರೋ ಎಕನಾಮಿಕ್ ಅನಾಲಿಸಿಸ್. Macro economic analysis is the economics syllabus for the second semester of first BA. In this syllabus I am going to discuss on the first module or the first chapter, that is macroeconomics and national income accounting. The first chapter title is Macroeconomics and National Income Accounting. ಮೊದಲನೇ ಅಧ್ಯಾಯದ ಶೀರ್ಷಿಕೆ ಸಮಗ್ರ ಅರ್ಥಶಾಸ್ತ್ರ ಮತ್ತು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ. ಪುನಃ ವಾಪಸ್ ಹೇಳ್ತೀನಿ. ಮೊದಲನೇ ಅಧ್ಯಾಯದ ಶೀರ್ಷಿಕೆ ಸಮಗ್ರ ಅರ್ಥಶಾಸ್ತ್ರ ಮತ್ತು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಚಾಪ್ಟ್ರನ್ನು ಕನ್ನಡದಲ್ಲಿ, ಮೊದಲನೇ ಚಾಪ್ಟರ್ ಸಿಲೆಬಸ್ ಏನಿದೆ ಅದನ್ನು ಕನ್ನಡದಲ್ಲಿ ನಿಮಗೆ ಬರೆದು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಈಗ ಮೊದಲನೇ ಚಾಪ್ಟ್ರಲ್ಲಿ ಫಸ್ಟ್ ಟಾಪಿಕ್ಕು ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ, ಅದರ ಅರ್ಥ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ, ಸಮಗ್ರ ಅರ್ಥಶಾಸ್ತ್ರದ ಉಪಯೋಗಗಳು, ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳು ಅಥವಾ ದೋಷಗಳು, ಇಷ್ಟು ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು. ದ ಫಸ್ಟ್ ಟಾಪಿಕ್ ಆಫ್ ದ ಫಸ್ಟ್ ಚಾಪ್ಟರ್ ಈಸ್ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸ್ಕೋಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಯೂಸಸ್ ಆರ್ ಇಂಪಾರ್ಟೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆರ್ ಡಿಮೆರಿಟ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಇಷ್ಟು ವಿಷಯಗಳ ಬಗ್ಗೆ ನಾನು ಈಗ ಚರ್ಚೆ ಮಾಡಬೇಕು. ಈ ಸೆಷನಲ್ಲಿ ಈ 4 ವಿಷಯಗಳು ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ, ಸಮಗ್ರ ಅರ್ಥಶಾಸ್ತ್ರದ ಉಪಯೋಗಗಳು, ಸಮಗ್ರ ಅರ್ಥಶಾಸ್ತ್ರದ ದೋಷಗಳು ಅಥವಾ ಮಿತಿಗಳು ಅಂತ ಏನಿದೆ, ಇದರಲ್ಲಿ ಎಷ್ಟು ಸಾಧ್ಯ ಅಷ್ಟು ವಿಷಯಗಳನ್ನು ಕವರ್ ಮಾಡ್ತೀನಿ. ಉಳಿದ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವೆಲ್ಲರೂ ಮೊದಲನೇ ಸೆಮಿಸ್ಟ್ರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಸಿಲೆಬಸ್ ಟೈಟಲನ್ನು ಓದಿದ್ದೀರ. ಅಂದರೆ ಇಡೀ ಅರ್ಥಶಾಸ್ತ್ರವನ್ನು ಸುಲಭವಾಗಿ ಅಧ್ಯಯನ ಮಾಡುವ ಸಲುವಾಗಿ ಅರ್ಥಶಾಸ್ತ್ರಜ್ಞರು ಇಡೀ ಅರ್ಥಶಾಸ್ತ್ರವನ್ನು ಹಲವಾರು ಭಾಗಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಉದಾಹರಣೆಗೆ ಅಭಿವೃದ್ಧಿ ಅರ್ಥಶಾಸ್ತ್ರ, ಕೃಷಿ ಅರ್ಥಶಾಸ್ತ್ರ, ಕೈಗಾರಿಕಾ ಅರ್ಥಶಾಸ್ತ್ರ, ಹಾಗೆಯೇ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಹಾಗೆಯೇ ನಿರ್ವಹಣಾ ಅರ್ಥಶಾಸ್ತ್ರ, ಹೀಗೆ ಜೊತೆಗೆ ಇದೇ ರೀತಿ ಇನ್ನೆರಡು ಪ್ರಮುಖ ಭಾಗಗಳು ಯಾವುದಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಈಗಾಗಲೇ ನೀವೆಲ್ಲರೂ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ದೀರ. ಈ ಅರ್ಥಶಾಸ್ತ್ರದ ಹಲವಾರು ಭಾಗಗಳಲ್ಲಿ ಅಥವಾ ಅರ್ಥಶಾಸ್ತ್ರದ ಹಲವಾರು ಶಾಖೆಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ಶಾಖೆ ಸಮಗ್ರ ಅರ್ಥಶಾಸ್ತ್ರ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಗ್ರ ಅರ್ಥಶಾಸ್ತ್ರ 1936ರವರೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರಲಿಲ್ಲ. ಅಲ್ಲಿವರೆಗೆ ಸೂಕ್ಷ್ಮ ಅರ್ಥಶಾಸ್ತ್ರ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಯಾವಾಗ 1928ರಿಂದ 1932ರವರೆಗೆ ಅಮೆರಿಕಾದಲ್ಲಿ ಆರ್ಥಿಕ ಮಹಾಮುಗ್ಗಟ್ಟು ಸಂಭವಿಸಿ ಇಡೀ ಪ್ರಪಂಚ ಆರ್ಥಿಕ ಸಮಸ್ಯೆಗೆ ಒಳಗಾಗುವಂತೆ ಮಾಡಿತು ಮತ್ತು ಆ ಸಮಸ್ಯೆಗಳನ್ನು ನಿವಾರಿಸಲು ನಮ್ಮ ಸಂಪ್ರದಾಯ ಪಂಥದ ಚಿಂತನೆಗಳು ಎಲ್ಲೋ ಒಂದು ಕಡೆ ಉಪಯೋಗವಾಗಲಿಲ್ಲ ಎಂದು ಇಡೀ ಪ್ರಪಂಚಕ್ಕೆ ಗೊತ್ತಾದ ಸಂದರ್ಭದಲ್ಲಿ, ಹಾಗೂ 1936ರಲ್ಲಿ ಜೇಮ್ಸ್ ಕೇನ್ಸ್ ಅವರು ಒಂದು ಅದ್ಭುತವಾದ ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತ. ಈ 2 ಘಟನೆಗಳಾದ ಮೇಲೆ ಸಮಗ್ರ ಅರ್ಥಶಾಸ್ತ್ರ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಪುನಃ ಹೇಳ್ತೀನಿ, 1929ರಿಂದ 1936ರಲ್ಲಿ ಅಮೆರಿಕಾದಲ್ಲಿ ಸಂಭವಿಸಿದ ಮಹಾ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಹಾಗೂ ಆ ಮಹಾ ಆರ್ಥಿಕ ಮುಗ್ಗಟ್ಟಿನ ಪರಿಣಾಮದಿಂದಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಏನೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ್ವು, ಆರ್ಥಿಕ ಸಮಸ್ಯೆಗಳನ್ನು
ಬಗೆಹರಿಸುವಲ್ಲಿ ನಮ್ಮ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯಗಳು, ಅವರ ಚಿಂತನೆಗಳು, ಅವರ ಸಿದ್ಧಾಂತಗಳು ಸಂಪೂರ್ಣವಾಗಿ ವಿಫಲವಾಗಿದ್ದರ ಕಾರಣದಿಂದಾಗಿ ಸಮಗ್ರ ಅರ್ಥಶಾಸ್ತ್ರ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಯಿತು. ಅದೇ ಸಂದರ್ಭದಲ್ಲಿ 1936ರಲ್ಲಿ JM ಕೇನ್ಸ್ ರವರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರೇನೆಂದರೆ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತ. ಈ ಎರಡು ಘಟನೆಗಳ ನಂತರ ಸಮಗ್ರ ಅರ್ಥಶಾಸ್ತ್ರ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಅನ್ನೋದು ಒಂದು ಮುಖ್ಯವಾಗಿರುವಂಥ ವಿಷಯ. ಈ ಸಮಗ್ರ ಅರ್ಥಶಾಸ್ತ್ರ ಎಂಬ ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದದ್ದಾಗಿದೆ. ಸಮಗ್ರ ಅರ್ಥಶಾಸ್ತ್ರ ಎಂಬ ಪದ ಇಂಗ್ಲಿಷ್ ಭಾಷೆಯ ಮ್ಯಾಕ್ರೋ ಎಕನಾಮಿಕ್ಸ್ ಎಂಬ ಪದಕ್ಕೆ ಸಮಾನಾಂತರವಾದುದು. ಈ ಇಂಗ್ಲಿಷ್ ಭಾಷೆಯ ಮ್ಯಾಕ್ರೋ ಎಂಬ ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದದ್ದಾಗಿದೆ. ಗ್ರೀಕ್ ಭಾಷೆಯ ಪ್ರಕಾರ ಮ್ಯಾಕ್ರೋಸ್ ಎಂದರೆ ದೊಡ್ಡದು, ವಿಶಾಲವಾದುದು, ಸಮಗ್ರವಾದುದು, ಹಿಡಿಯಾದುದು, ರಾಶಿಯಾದುದು ಎಂಬ ಅರ್ಥವನ್ನು ನೀಡುತ್ತದೆ. ಹಾಗಾಗಿ ಒಟ್ಟಾರೆಯಾಗಿ ಇದರ ಅರ್ಥವನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ ಸಮಗ್ರ ಅರ್ಥಶಾಸ್ತ್ರವು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಕೂಲಂಕುಷವಾಗಿ, ಸವಿವರವಾಗಿ, ವಿಶದವಾಗಿ ಅಧ್ಯಯನ ಮಾಡುತ್ತದೆ. ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ, ಹಿಡಿಯಾಗಿ, ರಾಶಿಯಾಗಿ, ಒಟ್ಟಾರೆಯಾಗಿ, ವಿವರಪೂರ್ಣವಾಗಿ ಅಧ್ಯಯನ ಮಾಡುತ್ತದೆ. ಇದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಉದಾಹರಣೆಗೆ ಒಟ್ಟು ಜನಸಂಖ್ಯೆ, ಒಟ್ಟು ರಾಷ್ಟ್ರೀಯ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಹೂಡಿಕೆ, ಒಟ್ಟು ಉಳಿತಾಯ, ಒಟ್ಟು ಅನುಭೋಗ, ಒಟ್ಟು ಕೃಷಿ, ಎಲ್ಲ ಕೈಗಾರಿಕೆಗಳು, ಎಲ್ಲ ಉದ್ಯಮಗಳು, ಎಲ್ಲ ಕಾರ್ಮಿಕರು, ಹೀಗೆ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ, ಹಿಡಿಯಾಗಿ, ರಾಶಿಯಾಗಿ ಅಧ್ಯಯನ ಮಾಡುವಂಥ ವಿಷಯವನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ. ಬಹುಶಃ ನಿಮ್ಮೆಲ್ಲರಿಗೂ ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು ಅಂಥೇಳಿ ಅರ್ಥ ಆಗಿರ್ಬೋದು ಅಂಥೇಳಿ ನಾನು ಭಾವಿಸ್ತೇನೆ. Dear students, in the first semester you have studied about microeconomics. Now you have the syllabus title, that is macroeconomics. For the simplification of the study of economics, economists have divided the whole economics into different branches, such as industrial economics, agricultural economics, development economics, managerial economics, money and public finance, rural economics, and economic thought, etc. Similarly, microeconomics and macroeconomics are the most important branches of economics. Economists have divided the whole economics into two branches. They are microeconomics and macroeconomics. As I mentioned, for the simplification of the study of the whole economics, economists have divided the whole economics into two branches. They are microeconomics and macroeconomics. In the last semester, you have already studied about microeconomics, meaning of microeconomics, scope of microeconomics, uses of microeconomics, and limitations of microeconomics. Now you are going to study about meaning of macroeconomics, scope of macroeconomics, uses or importance of macroeconomics, and limitations of macroeconomics. One more thing I would like to mention here, that is, before 1936, before the economic depression of America, microeconomics has taken important place in the economic theory. Microeconomics has taken important place in the economic theory before 1936. That means before the publication of JM Keynes' book, that is the General Theory of Employment, Interest and Money in 1936. The Great Depression of America was held between 1929 to 1932. The Great Depression of America has created many economic problems across the world. This Great Depression
was created some economic problems not only in America but in the world economy. But the microeconomic ideas or the economic ideas of classical economists, economic theories of the classical economists, economic concepts of classical economists was totally failed to solve the problems of economic problems which are arise due to the economic depression of America. And therefore the world economy came to realize that the classical economists idea or the economic ideas of the classical economist are totally failed to solve the problems of economic depression of the world economy. Therefore, and one more thing, J.M. Keynes has published his famous book in 1936. That book name is The General Theory of Employment, Interest and Money. After the publication of this theory, after the publication of J.M. Keynes book, and after the what we call after the Great Depression of America, macroeconomics has taken important place in the economic theory. And one more thing, classical economists have developed and prepared and constructed some economic theories on the basis of some unrealistic assumptions like full employment, perfect competition, free trade policy, laissez-faire policy, non-intervention of the government, etc. These are all the unrealistic assumptions. And because of these unrealistic assumptions, macroeconomics has taken important place in the economic theory. So macroeconomics is the one important branch among the various branches of economics. Here the term macro has been derived from Greek word macros. I repeat, the term macro has been derived from Greek word macros, which means large or big. Therefore macroeconomics is defined as that branch of economics which studies the behavior of not one unit of the economy but all the units of the economy. Here macroeconomics is studies about the aggregates and averages of the entire economy as a whole. For example, total production, total distribution, total consumption, total population, national income, total investment, total saving, and all the industries, all the firms, total agriculture sector, etc. Here macroeconomics does not focus on individual activities, but macroeconomics focus on aggregates and averages of the entire economy. For example, macroeconomics is study entire forest, all the trees of the forest, entire forest, and macroeconomics does not deals individual trees of the forest. So here macroeconomics studies about the national income, total saving, total investment, total production, aggregate demand, aggregate supply, general price level, total tax, etc. It also studies the national economic problems like unemployment, poverty, economic inequalities. Hence macroeconomics studies the entire forest and not the individual trees. It gives the bird eye views of the economy. This is the meaning of macroeconomics. See, this is a general meaning of macroeconomics. This is a general statement regarding the meaning of the macroeconomics. If you want to get the perfect information regarding the meaning of macroeconomics, you are supposed to go through some definitions of macroeconomics. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು ಅನ್ನೋದನ್ನು ನೀವು ಇನ್ನಷ್ಟು ಸಮರ್ಥವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಈ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಖ್ಯಾನಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇನ್ನೊಂದು ವಿಷಯವನ್ನು ನಾನು ಹೇಳಬೇಕಾಗ್ತದೆ. ಸಮಗ್ರ ಅರ್ಥಶಾಸ್ತ್ರವನ್ನು ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಎಂದು ಕರೆಯುತ್ತಾರೆ. ಪ್ಲೀಸ್ ರಿಮೆಂಬರ್, ಸಮಗ್ರ ಅರ್ಥಶಾಸ್ತ್ರವನ್ನು ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಎಂದು ಕರೆಯುತ್ತಾರೆ. Macroeconomics is also known as the income and employment theory because macroeconomics is mainly focused on employment generation
income generation, national income, etc. Therefore, macroeconomics is also known as income and employment theory. ಈ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೊಫೆಸರ್ ಕೆ.ಇ. ಬೌಲ್ಡಿಂಗ್ ರವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳನ್ನು, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು, ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಸಾಮಾನ್ಯ ಬೆಲೆಗಳ ಮಟ್ಟವನ್ನು, ವೈಯಕ್ತಿಕ ಉತ್ಪನ್ನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪನ್ನವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಭಾಳ ಸರಳವಾಗಿ ಹೇಳಿದ್ದಾರೆ. ಪುನಃ ವಾಪಸ್ ಹೇಳ್ತೀನಿ. ಪ್ರೊಫೆಸರ್ ಕೆ.ಇ. ಬೌಲ್ಡಿಂಗ್ ರವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳನ್ನು, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು, ವೈಯಕ್ತಿಕ ಬೆಲೆಗಳಿಗೆ ಬದಲಾಗಿ ಸಮಗ್ರ ಬೆಲೆಗಳನ್ನು, ವೈಯಕ್ತಿಕ ಉತ್ಪಾದನಕ್ಕೆ ಬದಲಾಗಿ ರಾಷ್ಟ್ರೀಯ ಉತ್ಪಾದನೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಭಾಳ ಸರಳವಾಗಿ ವಿವರಿಸಿದ್ದಾರೆ. ಅಂದರೆ ಅವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಒಟ್ಟು ಉತ್ಪಾದನೆ, ಒಟ್ಟು ರಾಷ್ಟ್ರೀಯ ಆದಾಯ, ಒಟ್ಟು ಬೆಲೆಗಳು, ಒಟ್ಟು ಉತ್ಪಾದನೆ, ಹೀಗೆ. ಇದು ಒಂದು ವ್ಯಾಖ್ಯಾನ. ಎರಡನೇ ವ್ಯಾಖ್ಯಾನ, ಸಮಗ್ರ ಅರ್ಥಶಾಸ್ತ್ರವು ಏನನ್ನು ಹೇಳ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಮ್ಯಾಕೊನೆಲ್ ಅವರು ಹೇಳ್ತಾರೆ, ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಸಮಗ್ರತೆಗಳನ್ನು ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಸಮಗ್ರತೆಗಳನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಇದು ಸಮಸ್ತ ಅರಣ್ಯವನ್ನು ಪರಿಶೀಲಿಸುತ್ತದೆ ಹೊರತು ಒಂದು ಮರವನ್ನಲ್ಲ. ಅದು ಸಮಗ್ರ ಆರ್ಥಿಕತೆಯ ಒಂದು ಪಕ್ಷಿ ನೋಟವನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಪ್ರೊಫೆಸರ್ ಮ್ಯಾಕೊನೆಲ್ ರವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಸಮಗ್ರತೆಯ ಬಗ್ಗೆ ಚಿಂತಿಸುತ್ತದೆ. ಇದು ಸಮಗ್ರ ಅರಣ್ಯವನ್ನು ಪರಿಶೀಲಿಸುತ್ತದೆ ಹೊರತು ಯಾವುದೇ ಒಂದು ಮರವನ್ನಲ್ಲ. ಇದು ಆರ್ಥಿಕತೆಯ ಒಂದು ಪಕ್ಷಿ ನೋಟವನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಹೀಗೆ ಎರಡು ವ್ಯಾಖ್ಯಾನಗಳನ್ನು ನಾವು ಪರಿಶೀಲಿಸಿದಾಗ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ವ್ಯವಸ್ಥೆಯ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ, ಇಡಿಯಾಗಿ, ರಾಶಿಯಾಗಿ, ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಸೊ if you want to understand macroeconomics perfectly, you are supposed to go through the definitions of macroeconomics. One simple definition made by Kenneth E. Boulding, K.E. Boulding, Boulding. According to Kenneth E. Boulding, macroeconomics deals not with the individual quantities but with the aggregate quantities, and not with the individual income but with the national income, not with the individual price but the general price, not with the individual production but the total production. This is the, therefore macroeconomics is called as lumping science. Once again, according to Kenneth E. Boulding, according to K.E. Boulding, macroeconomics deals not with the individual quantities but with the aggregate quantities, not with the individual income but with the national income, not with the individual prices but with the general prices, not with the individual production but with the general production. This is a very simple definition made by K.E. Boulding. And one more definition made by Professor Mayconnail. According to Professor Mayconnail, macroeconomics is considered aggregates. Macroeconomics is focused on the aggregates of the economy, and it analyzes the entire forest, and it does not focus on the individual tree. So it gives bird's eye view of the economy. This is the idea of the Mayconnail. I repeat, according to Professor Mayconnail, macroeconomics is deals or focus on the entire economy, and it deals the whole forest, not the individual tree. It gives the bird's eye view of the economy. So these two definitions clearly states that macroeconomics is not deals with the individual activities but with the
but it deals with the aggregates activities, aggregates and averages of the entire economy. This is the meaning of the economy. I repeat once again. ಸಮಗ್ರ ಅರ್ಥಶಾಸ್ತ್ರ ಎಂದರೆ, ಸಮಗ್ರ ಅರ್ಥಶಾಸ್ತ್ರವು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ, ಒಟ್ಟಾರೆಯಾಗಿ, ಇಡಿಯಾಗಿ, ರಾಶಿಯಾಗಿ ಅಧ್ಯಯನ ಮಾಡುತ್ತದೆ. ಇದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಉದಾಹರಣೆಗೆ ಒಟ್ಟು ಉತ್ಪಾದನೆ, ಒಟ್ಟು ಆದಾಯ, ಒಟ್ಟು ಉಳಿತಾಯ, ಒಟ್ಟು ಅನುಭೋಗ, ಒಟ್ಟು ರಫ್ತು, ಒಟ್ಟು ಆಮದು, ಎಲ್ಲ ಕೈಗಾರಿಕೆಗಳು, ಎಲ್ಲ ಉದ್ಯಮಗಳು, ಕೃಷಿ, ಒಟ್ಟಾರೆ ಕೃಷಿ, ಹೀಗೆ ಸಮಗ್ರವಾಗಿ ಇಡಿಯಾಗಿ ಅಧ್ಯಯನ ಮಾಡುತ್ತದೆ. ಇದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡೀಲ್ಸ್ ವಿತ್ ದ aggregates and averages of the entire economy as a whole. For example, total production, total consumption, total distribution, national income, and total savings, total investment, total export, total import, all the industries, in all the firms, etc. This is a meaning of macroeconomics and definitions of macroeconomics. And the second step is scope of macroeconomics. Scope of macroeconomics. The scope of macroeconomics means boundary of macroeconomics. I think I was telling you about the scope of microeconomics in the classroom. I was telling you scope means boundary or the area or the what we call perfect what we call perfect like area or a boundary. That is the scope. Means what are the factors are considered by macroeconomics, that is the boundary. On what area, on what factors macroeconomics is focus on its eyes, it is the boundary. ಅಂದರೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ. ಇಲ್ಲಿ ವ್ಯಾಪ್ತಿ ಅಂದರೆ ಎಲ್ಲೆ ಅಥವಾ ಒಂದು ಗಡಿ, ಅಥವಾ ಒಂದು ಏರಿಯಾ ಅಂತೇಳಿ ನಾವು ಕರಿತೀವಿ. ಅಂದರೆ ಯಾವ ವಿಷಯಗಳನ್ನು ಕುರಿತು ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ, ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಕರಿತೀವಿ. ಯಾವೆಲ್ಲ ವಿಷಯಗಳು, ಉದಾಹರಣೆಗೆ ವಿಜ್ಞಾನದ ವಿಷಯಗಳೇ ಬೇರೆ, ಸಮಾಜಶಾಸ್ತ್ರದ ವಿಷಯಗಳೇ ಬೇರೆ, ಅಥವಾ ಗಣಿತಶಾಸ್ತ್ರದ ವಿಷಯಗಳೇ ಬೇರೆ, ಅದೇ ರೀತಿ ಅರ್ಥಶಾಸ್ತ್ರದ ವಿಷಯಗಳೇ ಬೇರೆ. ಅದರಲ್ಲಿ ಸಮಗ್ರ ಅರ್ಥಶಾಸ್ತ್ರ ಯಾವೆಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಕರಿತೀವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಮುಖ್ಯವಾಗಿ 4 ಅಂಶಗಳಲ್ಲಿ ವಿವರಿಸಬಹುದು. 1, ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. 2ನೇದು ಬೆಲೆ ಮತ್ತು ಹಣದುಬ್ಬರದ ಅಂಶಗಳು. 3ನೇದು ಆರ್ಥಿಕ ಬೆಳವಣಿಗೆ ಸಿದ್ಧಾಂತ. 4ನೇದು ಸಮಗ್ರ ವಿತರಣಾ ಸಿದ್ಧಾಂತ. ಪುನಃ ಹೇಳ್ತೀನಿ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ 4 ಅಂಶಗಳು ಬರುತ್ತವೆ. 1, ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. 2ನೇದು ಬೆಲೆ ಮತ್ತು ಹಣದುಬ್ಬರದ ಅಂಶಗಳು. 3ನೇದು ಆರ್ಥಿಕ ಬೆಳವಣಿಗೆ ಸಿದ್ಧಾಂತ. 4ನೇದು ಸಮಗ್ರ ವಿತರಣಾ ಸಿದ್ಧಾಂತ. 4 important matters comes under the scope of macroeconomics. They are income and employment theory. First point is income and employment theory. Second point is price and inflationary factors. Third point is theory of economic growth or theories of economic growth. Fourth point, aggregate distribution theory. Once again, scope of macroeconomics have 4 factors. They are, first point is income and employment theory. I was telling you macroeconomics is also known as the income and employment theory. First point is income and employment theory. Second point is price and inflationary factors. Third point is theories of economic growth. Fourth point is aggregate distribution theory. Okay, these are the 4 factors of scope of macroeconomics. Income and employment theory. Here, first point is income and employment theory. Macroeconomics is also known as the income and employment theory because macroeconomics is mainly focus on income and employment. How we need to generate the income, generate the employment opportunities in order to defeat the unemployment, and how we need to take the
steps in order to increase the national income. Here J.M. Keynes has given more importance for national income and generation of employment opportunities. This is the first point. ಅಂದರೆ ಸಮಗ್ರ ಅರ್ಥಶಾಸ್ತ್ರವು ಮೊದಲನೇ ವ್ಯಾಪ್ತಿಯಲ್ಲಿ ಮೊದಲನೇದು ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಅಂತ. ಅಂದರೆ ಸಮಗ್ರ ಅರ್ಥಶಾಸ್ತ್ರವನ್ನು ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಅಂತಲೇ ಕರೀತಾರೆ. ಕಾರಣ ಏನಂದರೆ J.M. Keynes ರವರು ತಮ್ಮ ಉದ್ಯೋಗ ಸಿದ್ಧಾಂತದಲ್ಲಿ ಉದ್ಯೋಗವನ್ನು ಹೇಗೆ ನಿರ್ಮಾಣ ಮಾಡೋದು, ಸರ್ಕಾರ ಹೇಗೆ ಹಸ್ತಕ್ಷೇಪ ಮಾಡಬೇಕು ಮತ್ತು ಆದಾಯವನ್ನು ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಸಮಗ್ರ ಅರ್ಥಶಾಸ್ತ್ರದ ಒಂದು ಮುಖ್ಯವಾಗಿರುವಂಥ ಅಂಶ. ಎರಡನೇದು ಬೆಲೆ ಮತ್ತು ಹಣದುಬ್ಬರದ ಅಂಶಗಳು. ಅಂದರೆ ಬೆಲೆ ಮತ್ತು ಹಣದುಬ್ಬರದ ಅಂಶಗಳ ಅಧ್ಯಯನದಲ್ಲಿ ಪ್ರಮುಖವಾಗಿ ಸಮಗ್ರ ಆರ್ಥಿಕತೆಯಲ್ಲಿ ಬೆಲೆಗಳ ಪಾತ್ರವನ್ನು ಕೂಲಂಕುಷವಾಗಿ ಚರ್ಚಿಸಲಾಗುತ್ತದೆ ಅಂತ. ಪ್ರೈಸ್ ಆ್ಯಂಡ್ ಇನ್ಫ್ಲೇಷನರಿ ಫ್ಯಾಕ್ಟರ್ is a second point under the scope of macroeconomics. Here macroeconomics focus on the prices and inflationary factors. How prices are playing an important role in the economy and what are the factors are the responsible for inflationary factors are considered by macroeconomics. And the third point, ಮೂರನೇದು ಆರ್ಥಿಕ ಬೆಳವಣಿಗೆ ಸಿದ್ಧಾಂತ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವಾರು ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳಿವೆ. ಆ ಅಭಿವೃದ್ಧಿ ಸಿದ್ಧಾಂತಗಳ ಬಗ್ಗೆ ಇದು ಅಧ್ಯಯನ ಮಾಡ್ತದೆ. ಉದಾಹರಣೆಗೆ ಸುಮಾರು ಸಿದ್ಧಾಂತಗಳು ನೋಡಿ. ಅಭಿವೃದ್ಧಿ ಸಿದ್ಧಾಂತಗಳು ಯಾವುದಂದರೆ ಸಮತೋಲನ ಬೆಳವಣಿಗೆ ಸಿದ್ಧಾಂತ, ಅಸಮತೋಲನ ಬೆಳವಣಿಗೆ ಸಿದ್ಧಾಂತ, ಬೃಹತ್ ಪ್ರಯತ್ನ ಸಿದ್ಧಾಂತ, ಕನಿಷ್ಠ ಪ್ರಯತ್ನ ಸಿದ್ಧಾಂತ, ಹೀಗೆ ಹಲವಾರು ಸಿದ್ಧಾಂತಗಳಿವೆ. ಆ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಇಯರ್ ಮ್ಯಾಕ್ರೋ ಎಕನಾಮಿಕ್ಸ್ study the various economic growth theories like balanced growth theory, unbalanced growth theory, minimum effort theory and critical minimum effort theory, etc. And last point, aggregate distribution theory. So here aggregate distribution theory is consisting the distribution of national income among the four factors of production, namely land, labor, capital and organization, in the form of rent, wages, interest and profit. How we need to distribute the total national income in the form of rent to the land, wages to the labor, interest to the capital and profit to the organization. ಅಂದರೆ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು 4 ಉತ್ಪಾದನಾಂಗಗಳ ನಡುವೆ ಗೇಣಿಯ ರೂಪದಲ್ಲಿ, ಕೂಲಿಯ ರೂಪದಲ್ಲಿ, ಬಡ್ಡಿಯ ರೂಪದಲ್ಲಿ ಮತ್ತು ಲಾಭದ ರೂಪದಲ್ಲಿ ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದು ವಿಚಾರಗಳ ಬಗ್ಗೆ ಇದು ಅಧ್ಯಯನ ಮಾಡುತ್ತದೆ. ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯು 4 ಅಂಶಗಳನ್ನು ಒಳಗೊಂಡಿದೆ. ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ. ಆದಾಯ ಮತ್ತು ಉದ್ಯೋಗ ಸಿದ್ಧಾಂತವು ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುತ್ತದೆ. ಬೆಲೆ ಮತ್ತು ಹಣದುಬ್ಬರದ ಅಂಶಗಳು ಎರಡನೇದು. ಬೆಲೆ ಮತ್ತು ಹಣದುಬ್ಬರದ ಅಂಶಗಳು ಅಂದರೆ ಒಂದು ದೇಶದಲ್ಲಿ ಸಾಮಾನ್ಯ ಬೆಲೆಗಳು ವಹಿಸುವ ಪಾತ್ರದ ಬಗ್ಗೆ ಚರ್ಚೆ ಮಾಡ್ತದೆ. ಹಣದುಬ್ಬರಕ್ಕೆ ಕಾರಣಗಳು, ಹಣದುಬ್ಬರದ ಪರಿಣಾಮಗಳು, ಈ ವಿಷಯಗಳನ್ನು ಅಧ್ಯಯನ ಮಾಡ್ತದೆ. ಮೂರನೇದು ಆರ್ಥಿಕ ಬೆಳವಣಿಗೆ ಸಿದ್ಧಾಂತ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುವಂತಹ ಪ್ರಯತ್ನದಲ್ಲಿ ಹಲವಾರು ಸಿದ್ಧಾಂತಗಳಿವೆ. ಹಲವಾರು ಸಿದ್ಧಾಂತಗಳ ಬಗ್ಗೆ ಇದು ಅಧ್ಯಯನ ಮಾಡ್ತದೆ. ಒಂದು ಬೃಹತ್ ಪ್ರಯತ್ನ ಸಿದ್ಧಾಂತ ಅಂತಿದೆ, ಸಮತೋಲನ ಬೆಳವಣಿಗೆ ಸಿದ್ಧಾಂತ ಅಂತಿದೆ, ಅಸಮತೋಲನ ಬೆಳವಣಿಗೆ ಸಿದ್ಧಾಂತ ಇದೆ, ಕನಿಷ್ಠ ಪ್ರಯತ್ನ ಸಿದ್ಧಾಂತ ಅಂತಿದೆ. ಹೀಗೆ ಹಲವಾರು ಸಿದ್ಧಾಂತಗಳಿವೆ. ಆ ಸಿದ್ಧಾಂತಗಳ ಬಗ್ಗೆ ಇದು ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ. 4ನೇದು ಸಮಗ್ರ ವಿತರಣಾ ಸಿದ್ಧಾಂತ. ಸಮಗ್ರ ವಿತರಣಾ ಸಿದ್ಧಾಂತ ಅಂದರೆ ಒಂದು ದೇಶದ ರಾಷ್ಟ್ರೀಯ ಆದಾಯವು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಈ 4 ಉತ್ಪಾದನಾಂಗಗಳಿಗೆ ಪ್ರತಿಫಲವಾಗಿ ಅಂದರೆ ಗೇಣಿ, ಕೂಲಿ, ಬಡ್ಡಿ, ಲಾಭದ ರೂಪದಲ್ಲಿ ಹೇಗೆ ವಿತರಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತದೆ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾನು ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, in this session I have explained the meaning of macroeconomics, definitions of macroeconomics, scope of macroeconomics. If you have any doubts regarding this session, please ask me the questions through the WhatsApp. Thank you.